ವೆಲ್ಕಮ್ ಟು ಈಶಾ ಹೋಮ್ ಬ್ಲಾಗ್ಸ್. ಇಲ್ಕಲ್ನಲ್ಲಿ ಇಲ್ಕಲ್ ಸೀರೆ ಶಾಪಿಂಗ್ ಮಾಡಿರೋದು, ಅದ್ರ ಜೊತೆಗೆ ನನ್ನ ಪರ್ಸ್ನಲ್ ಕಲೆಕ್ಷನ್ಸ್ ಯಾವ್ಯಾವ ಇಲ್ಕಲ್ ಸ್ಯಾರೀಸ್ಗಳಿದೆ ಅಂತ ತೋರಿಸ್ತೀನಿ. ಸೊ ಫುಲ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಫೈನಲಿ ನಾವು ಶಿರ್ಡಿ ಟ್ರಿಪ್ ಮಾಡ್ಕೊಂಡು ವಾಪಸ್ ಬರ್ತಾ ಆನ್ ದ ವೇ ಇಲ್ಕಲ್ ಅನ್ನೋ ಊರು ಸಿಕ್ತು. ಸೊ ಇಲ್ಕಲ್ ಸ್ಯಾರಿಗಳಿಗೆ ತುಂಬ ಫೇಮಸ್ಸು. ಅದನ್ನು ನೋಡಬೇಕು ಅನ್ನೋದು ತುಂಬ ಕುತೂಹಲ ಇತ್ತು. ಹಾಗಾಗಿ ಅಲ್ಲೊಂದು ಕಡೆ ಸ್ಟಾಪ್ ಮಾಡೋಣ ಅಂತ ಹೇಳ್ಕೊಂಡು ಹೋಗ್ತಾ ಇರೋದು. ಸೊ ಇದು ಇಲ್ಕಲ್ ಊರು. ಸೊ ತುಂಬ ಚಿಕ್ಕದಾಗಿ ಇದೆ, ಅಂದರೆ ಸೀರೆಗಳೆಲ್ಲ ಇರೋದೆಲ್ಲ ಹ್ಯಾಂಡ್ಲೂಮ್ ಸ್ಯಾರೀಸ್ ಎಲ್ಲ. ಆ ಕಡೆ ಪೇಟೆ ಕಡೆ ತುಂಬ ದೊಡ್ಡ ಸಿಟಿ ಇದೆ. ನಾವು ಹ್ಯಾಂಡ್ಲೂಮ್ ಎಲ್ಲಿದೆ ಅಂತ ಲೊಕೇಶನ್ ಗೂಗಲಲ್ಲಿ ನೋಡ್ಕೊಂಡು ಬಂದರೆ ಇಲ್ಲಿ ಮಹೇಶ್ವರಿ ಸ್ಯಾರೀಸ್ ಅಂತ ಹೇಳ್ಕೊಂಡು ತೋರಿಸ್ತು. ಸೊ ಅದರ ಜೊತೆಗೆ ಒಬ್ಬರು ಆಂಟಿ ಇದ್ದು, ನಾವು ಅವರಿಗೂ ಕೇಳಿದ್ವಿ ಇಲ್ಲಿ ಎಲ್ಲಿ ಚೆನ್ನಾಗಿ ಒಳ್ಳೆ ರೇಟಿಗೆ ಸೀರೆ ಸಿಗುತ್ತೆ ಅಂತ. ಅವರು ಇಲ್ಲಿ ಕರ್ಕೊಂಬಂದುಬಿಟ್ರು. ಸೊ ನಾನು ಯಾವುದೇ ರೀತಿ ಪೇಯ್ಡ್ ಕೊಲಾಬ್ರೇಷನ್ ಅಲ್ಲ, ನಾನು ಏನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತಾ ಇರೋದು. ಸೊ ನನಗೂ ಇದು ಫಸ್ಟ್ ಟೈಮ್. ಹೇಗಿದೆ ಇಲ್ಲಿ ಹೆಂಗೆ ಸ್ಯಾರೀಸ್ ಕಲೆಕ್ಷನ್ ಇದೆ, ಎಷ್ಟು ರೇಟ್ ಇದೆ ಅಂತ ನನಗೂ ಐಡಿಯಾ ಇಲ್ಲ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಫುಲ್ ಇಲ್ಕಲ್ ಸ್ಯಾರೀಸಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ. ಒಂದೊಂದು ಥರ ಹಾಕೋದು ನೋಡಿದರೆ ಒಂದು 100 ಥರ ಸೀರೆಗಳಿದ್ದಾವೆ, 100 ಥರ ಕಲೆಕ್ಷನ್ಸ್ಗಳಿದೆ. ಚೆಕ್ಸು, ಪ್ಲೇನು, ಮತ್ತು ಅದರಲ್ಲೇ ಬಾರ್ಡ್ರ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದು, ಕಲರ್ ಕಾಂಬಿನೇಷನ್ಸು ತುಂಬ. ಅಂದರೆ ಚೆಕ್ಸಲ್ಲೇ ಬಿಗ್ ಚೆಕ್ಸು, ಸ್ಮಾಲ್ ಚೆಕ್ಸು ಅಂತ ಹೇಳ್ಕೊಂಡು ತುಂಬಾ ಪ್ಲೇನಲ್ಲೂ ಸಹಿತ ಎಲ್ಲ ರೀತಿಯಿಂದನೂ ಇದೆ. ಪ್ಯೂರ್ ಕಾಟನ್ ಇದೆ, ಪ್ಯೂರ್ ಸಿಲ್ಕ್ ಇದೂ ಇದೆ. ನಾನು ಒಂದು 2000 ವರ್ಡೆ ರೇಂಜ್ ಒಳಗಡೆ ನೋಡ್ತಾ ಇದ್ದೆ. ನನ್ನ ಪ್ರೈಸ್ ರೇಂಜ್ 2000 ವರ್ಡೆ ಒಳಗಡೆ ಇತ್ತು. ಸೊ ಅವರು ಅದರೊಳಗಡೆ ಎಲ್ಲದು ಬೆಸ್ಟ್ ಸ್ಯಾರೀಸ್ನ ಒಂದೊಂದು ಪೀಸ್ನ ತೆಗೆದು ಹಾಕಿದರು. ನನಗೆ ಈ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಇದನ್ನು ಆಲ್ರೆಡಿ ಮೊದಲೇ ಯಾರೋ ತೊಗೊಬಿಟ್ಟಿದ್ರು, ಹಾಗಾಗಿ ಅದನ್ನು ತೊಗೊಳಕ್ಕಾಗಿಲ್ಲ. ಅದೇ ಸೀರೆನ ಹುಡುಕಿ ಇಟ್ಟೆ ಇಡೀ ಶೋರೂಮು. ಅದು ಸಿಂಗಲ್ ಪೀಸ್ ಇತ್ತಂತೆ. ಸೊ ಮತ್ತೆ ಪಕ್ಕದಲ್ಲಿ ಅದೇ ಗಲ್ಲಿಯಲ್ಲಿ ಪಕ್ಕದಲ್ಲಿ ಇನ್ನೊಂದು ನೋಡಿ, ಅಲ್ಲಿ ಮಹೇಶ್ವರಿ ಸ್ಯಾರೀಸ್ ಅಂದರೆ ಇಲ್ಲಿ HM ಬೋರಾ ಸ್ಯಾರೀಸ್ ಅಂತ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಮತ್ತೆ ನೋಡಿದೆ. ಸೊ ಇಲ್ಲಿ ಒಂದು ಸ್ಯಾರಿನ ಇಷ್ಟಪಟ್ಟು ತೊಗೊಬಂದೆ. ಅದ್ರ ಜೊತೆ ನಮ್ಮ ಅಕ್ಕನೂ ಸಹಿತ ಡಿವೈನ್ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿರೋದಕ್ಕೆ ಒಂದು ನೆನಪಿನ ಕಾಣಿಕೆ ಇರಲಿ ಅಂತ ಎಲ್ಲರಿಗೂ ಒಂದೊಂದು ಇಲ್ಕಲ್ ಸ್ಯಾರಿನ ಕೊಡಿಸಿದ್ಲು. ಸೊ ಯಾವ್ಯಾವ ಸೀರೆ ತೊಗೊಂಡಿದ್ದೀವಿ ಅಂತ ವಿಡಿಯೋ ಎಂಡಲ್ಲೇ ಹೇಳ್ತೀನಿ. ಆ್ಯಂಡ್ ಈ ಇಲ್ಕಲ್ ಊರ ಬಗ್ಗೆ ಹೇಳೋದೇ ಮರ್ತ್ಬಿಟ್ಟೆ. ಇಲ್ಕಲ್ ಊರು ಅನ್ನೋದು ಬಾಗಲಕೋಟೆ ಡಿಸ್ಟಿಕಲ್ಲಿದೆ. ಇದು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಹತ್ರನೇ ಇರುತ್ತೆ. ಸೊ ಇದು ಹೆರಿಟೇಜ್ ಸ್ಯಾರೀಸ್ ಕರ್ನಾಟಕದ್ದು. ಇದು ಯಾಕೆ ಫೇಮಸ್ ಅಂದರೆ ಬಾಡಿ, ಅಂದರೆ ಸ್ಯಾರಿ ಬಾಡಿನ ಒಂದು ಸಪ್ರೇಟಾಗಿ ವೀವ್ ಮಾಡ್ತಾರೆ, ಮತ್ತು ಬಾರ್ಡರ್ನ ಸಪ್ರೇಟಾಗಿ ವೀವ್ ಮಾಡಿ ಆಮೇಲೆ ಜೋಡಿಸ್ತಾರೆ. ಯೂಶ್ವಲಿ ಟೆಂಪಲ್ ಬಾರ್ಡರ್ಸ್ ತುಂಬ ಚೆನ್ನಾಗಿರುತ್ತೆ, ಬ್ರೈಟಾಗಿ ಕಾಣಿಸ್ತಾ ಇರುತ್ತೆ. ಇದರ ಯೂನಿಕ್ನೆಸ್ಸೇ ಒಂದು ಬಾರ್ಡರ್ ರಿಚ್ ಆಗಿರೋದು ಅಂತ ಹೇಳ್ಬೋದು. ಸೊ ಎಲ್ಲದು ಬಾರ್ಡ್ರ್ ಮೇಲೆ ಕಂಡುಹಿಡಿಬೋದು ಇದು ಇಲ್ಕಲ್ ಸ್ಯಾರಿ ಅಂತ ಹೇಳ್ಕೊಂಡು. ಸೊ ಈಗ ನನ್ನ ಕಲೆಕ್ಷನ್ಸ್, ನನ್ನ ಪರ್ಸ್ನಲ್ ನಮ್ಮ ಮನೇಲಿ ಮೊದಲಿಂದನೇ ಇರೋವಂಥ ಸ್ಯಾರೀಸ್ ಬಗ್ಗೆ ತೋರಿಸ್ತೀನಿ. ಇದರಲ್ಲಿ ಜಸ್ಟ್ ನನ್ನ ಸ್ಯಾರೀಸ್ ಅಷ್ಟೇ ಅಲ್ಲ, ನಾನು ಮೊದಲಿಂದನೂ ಅಷ್ಟು ಸ್ಯಾರಿ ಕ್ರೇಜ್ ಅಲ್ಲ. ಸೊ ನಮ್ಮ ಅತ್ತೆ ಅಂದರೆ ಒಂದಿಷ್ಟು ಇಸ್ಕೊಂಡಿರೋ ಸ್ಯಾರಿ ಆಗಿರ್ಬೋದು. ನಮ್ಮ ಅತ್ತಿಗೆದು ಇಲ್ಲೇ ಸಾಗರದಲ್ಲೇ ಇದೆ, ಅವಳ ಹತ್ರನೂ ಒಂದಿಷ್ಟು ಕೇಳಿ ಇಸ್ಕೊಂಡು ಅವಳ ಹತ್ರ ಇರೋ ಕಲೆಕ್ಷನ್ಸ್ನು ಸೇರಿಸಿ ಇಟ್ಕೊಂಡಿರೋವಂಥ ಸ್ಯಾರಿ ಕಲೆಕ್ಷನ್ಸ್ ಇವೆಲ್ಲ. ಇದು ಒಂಥರ ಪರ್ಪಲ್ ಮತ್ತು ರೆಡ್ ಮಿಕ್ಸ್ ಸ್ಯಾರಿ. ಬಟ್ ಇದು ಮಿಕ್ಸ್ ಕಂಪ್ಲೀಟ್ಲಿ ಕಾಟನ್ ಅಲ್ಲ, ಸ್ವಲ್ಪ ಮಿಕ್ಸ್ ಬಂದಿದೆ, ಹಾಗಾಗಿ ಪ್ಯೂರ್ ಅಲ್ಲ. ನಿಮಗೆ ಇದೊಂದು 600 ರುಪೀಸ್ ಒಳಗಡೆ ಸಿಗುತ್ತೆ. 500 to 600 ರುಪೀಸ್ ರೇಂಜಿನ ಸ್ಯಾರಿ ಇದು. ಸೊ ಫಸ್ಟ್ ನಾನು ಕಡಿಮೆ ರೇಟಿಂದ ತೋರಿಸ್ತಾ ಇರೋದು. ಸೊ ಇದೂ ತುಂಬ ಕಂಫರ್ಟೇಬಲ್ ಆಗಿರುತ್ತೆ, ಎಲ್ಲರೂ ಟೆಂಪಲ್ಗೆ ಉಟ್ಕೊಂಬರ್ಲಿಕ್ಕೆ ಮಾಡಲಿಕ್ಕೆ. ಡಬಲ್ ಶೇಡ್ ಇದೆ ಇದು. ನೆಕ್ಸ್ಟು ನನ್ನ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು. ತುಂಬ ಇಷ್ಟ ನನಗಿದು. ಇದನ್ನೇ ನಾನು ಮನೆ ಗೃಹಪ್ರವೇಶಕ್ಕೂ ಸಹಿತ ಉಟ್ಕೊಂಡಿರೋದು. ಪಿಂಕ್ ಅಂದರೆ ರಾಣಿ ಪಿಂಕ್ ಕಲರಿಗೆ ಗ್ರೀನ್ ಕಲರ್, ಡಾರ್ಕ್ ಅಂದರೆ ಹಚ್ಚ ಹಸಿರು ಗ್ರೀನ್ ಅಂತಾರಲ್ಲ ಆ ಕಲರದ್ದು ಒಂದು ಬಾರ್ಡರ್ ಬಂದಿದೆ. ಆ್ಯಕ್ಚುಲಿ ಇದನ್ನು ಸೇಲಲ್ಲಿ ತೊಗೊಂಡಿರೋದು. ಹಾವೇರಿಯಲ್ಲಿ ಒಂದು ಸೇಲ್ ನಡೀತಾ ಇತ್ತು, ಅಲ್ಲಿ ಇಲ್ಕಲ್ ಸ್ಯಾರೀಸ್ ಎಲ್ಲ ಹ್ಯಾಂಡ್ಲೂಮ್ ಸ್ಯಾರೀಸ್ ಬಂದಿತ್ತು. ಸೊ ನನಗೆ ಫಸ್ಟು ಅನಿಸಿತ್ತು ಇದು ತುಂಬ ಬ್ರೈಟಾಗಿ ಕಾಣಿಸ್ಬಿಡುತ್ತೇನೋ, ಎದ್ದು ಹೊಡಿತೀನೇನೋ ಅಂತ ಹೇಳ್ಕೊಂಡು. ಬಟ್ ಲಿಟ್ರಲಿ ಈ ಕಲರ್ ವೇರ್ ಮಾಡಿದಾಗ ಸಕ್ಕತ್ತಾಗಿ ಕಾಣಿಸುತ್ತೆ. ಯಾರಾದರೂ ಇಲ್ಕಲ್ ಸ್ಯಾರಿ ತೊಗೋಬೇಕು ಅಂದರೆ ಈ ಕಲರ್ ಕಾಂಬಿನೇಷನ್ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನನ್ನ ಸ್ಯಾರಿ ಅಲ್ಲ, ನಮ್ಮ ಅತ್ತೆ ಸ್ಯಾರಿ. ಸೊ ನಾನು ಇದನ್ನು ಒಂದು ಸಲ ಹಾಕ್ಕೊಂಡು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸ್ತು. ಹಾಗಾದಾಗ ಸ್ವಲ್ಪ ಹೊತ್ತಿನ ಉಡ್ಕೊಂಡು ಕೊಡಮ್ಮ ಅಂತ ಹೇಳ್ಕೊಂಡು ನಮ್ಮ ಅತ್ತೆ ಕೊಟ್ಟು ಹೋಗಿರೋದು. ತುಂಬ ಇಷ್ಟ ನನಗೆ ಈ ಸ್ಯಾರಿ, ಯಾಕೆಂದರೆ ಕಲರ್ ಮತ್ತು ಚೆಕ್ಸ್ ಹಳೇ ಕಲರ್ ವಿಂಟೇಜ್ ವೈಬ್ಸ್ ತೋರಿಸುತ್ತೆ. ಮೆರೂನ್ ಕಲರ್ ಅಂದರೆ ಡಾರ್ಕ್ ಬ್ರೌನ್ ಕಲರ್ದಕ್ಕೆ ರೆಡ್ ಕಲರ್ ಬಾರ್ಡ್ರ್ ಬಂದಿದೆ. ಆ್ಯಂಡ್ ಪಲ್ಲು ಮಾತ್ರ ರೆಡ್ ಕಲರ್ ರಿಚ್ ರೆಡ್ ಬಂದಿದೆ. ಈಗ ನಾ ಹಿಂದೆ ತೋರಿಸಿರೋ ಪಿಂಕ್ ಸ್ಯಾರಿ ಆಗಿರ್ಬೋದು, ಈ ಸ್ಯಾರಿ ಆಗಿರ್ಬೋದು ಅರೌಂಡ್ 1500 to 2000 ಒಳಗಡೆ ಇರುತ್ತೆ ರೇಂಜು. ಯಾಕಂದರೆ ಸ್ವಲ್ಪ ಕಾಟನ್ ಮತ್ತು ಸಿಲ್ಕ್ ಮಿಕ್ಸ್ ಬಂದಿರೋದಕ್ಕೆ ಅದ್ರದ್ದು ಬಾರ್ಡ್ರ್ ಮತ್ತು ಶರ್ಗಲ್ಲೇ ನಿಮಗೆ ಅದ್ರದ್ದು ಕಂಡು ಹಿಡಿದ್ಬಿಡ್ಬೋದು ಎಷ್ಟು ರಿಚ್ ಆಗಿದೆ ಅಂತ ಹೇಳ್ಕೊಂಡು.
ನೆಕ್ಸ್ಟು ಇದು ನಮ್ಮ ಊರಿನ ಸಾಗರದಲ್ಲೇ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರೀಸಿಂದು ಸೇಲ್ ಬಂದಿತ್ತು. ಅದರೊಳಗಡೆ ಇಲ್ಕಲ್ ಸ್ಯಾರೀಸು ಬಂದಿತ್ತು. ನನಗೆ ಇಲ್ಕಲ್ ಮೇಲೆ ತುಂಬ ಕ್ರಶ್ ಇರೋದ್ರಿಂದ ತೊಗೊಂಡಿದ್ದೆ. ಇದು ಚೆಕ್ಸಲ್ಲಿ ಬಂದಿದೆ. ಇದು ಜಸ್ಟ್ 1200 rupees ಅಷ್ಟೇ ನಾನು ಕೊಟ್ಟಿರೋದು. ಸೊ ನಿಮಗೆ ಅಷ್ಟು ಶೈನಿಂಗ್ ಹೊಡಿತಾ ಇಲ್ಲ. ನಾರ್ಮಲ್ ಕಾಟನ್, ಇದು ಪ್ಯೂರ್ ಕಾಟನ್ ಇಲ್ಕಲ್ ಹ್ಯಾಂಡ್ಲೂಮ್ ಸ್ಯಾರಿ. ಇದು ಕಂಪ್ಲೀಟಾಗಿ ಮೆರೂನ್ ಮತ್ತು ವೈಟ್ ಚೆಕ್ಸ್ ಬಂದಿದೆ ಮತ್ತು ಮೆರೂನ್ ಬಾರ್ಡ್ರ್ ಬಂದಿದೆ. ಇನ್ನು ಇದೆಲ್ಲ ನಮ್ಮ ಅತ್ತಿಗೆದು, ನಮ್ಮ ಅಣ್ಣನ ಹೆಂಡತಿ ಸೀರೆ ಕಲೆಕ್ಷನ್ನು. ಸೊ ಅದನ್ನು ನಾನು ಈ ಟ್ರಿಪ್ಪಲ್ಲೆಲ್ಲ ಉಡ್ಕೊಂಡಿದ್ದೆ, ಹಾಗಾಗಿ ತೋರಿಸೋಣ ಅನಿಸ್ತು. ಇದು ಒಂಥರ ಬ್ಲೂ, ಇಂಕ್ ಬ್ಲೂಗೆ ರೆಡ್ ಕಲರ್ದು ಬಾರ್ಡರ್ ವಿತ್ ಶರ್ಗು ಬಂದಿದೆ. ಆ್ಯಂಡ್ ಇದು ಫೋಟೋದಲ್ಲಿ ಉಟ್ಕೊಂಡಾಗ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ತುಂಬ ಕಂಫರ್ಟೇಬಲ್. ಪ್ಯೂರ್ ಕಾಟನ್ ಸ್ಯಾರಿ, ಯೂಶ್ವಲಿ 1500 ರೇಂಜಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಈ ಸೀರೆ ಮೊನ್ನೆ ನಾವು ಇಲ್ಕಲ್ಲಿಗೆ ಹೋದಾಗ ನಮ್ಮ ಅತ್ತಿಗೆ ತೊಗೊಂಡಿರೋದು. ಸೊ ಅವರು ಸೆಲ್ಫಲ್ಲಿ ತೊಗೊಂಡಿದ್ದಾರೆ, ವಿತ್ ಬೇರೆ ಬಾರ್ಡ್ರು ಎಲ್ಲ. ಸೆಲ್ಫಲ್ಲೇ ಬಾರ್ಡ್ರ್ ಬೇಕು ಅಂತ ಹುಡುಕ್ತಾಯಿದ್ರು. ಸೊ ಹಾಗಾಗಿ ಸೆಲ್ಫ್ ಬಾರ್ಡ್ರ್ ಸ್ಯಾರಿನೇ ಅವ್ರು ತೊಗೊಂಡಿರೋದು. ಇದು ಒಂಥರ ರಾಮ ಗ್ರೀನ್ ಕಲರು, ಚೆಕ್ಸ್ ಬಂದಿದೆ, ಸ್ಮಾಲ್ ಚೆಕ್ಸ್ ಬಂದಿದೆ, ವಿತ್ ಶರ್ಗು ಸಹಿತ ವೈಟಲ್ಲಿ ಬಂದಿದೆ. ಸೊ ಇದು ಸೆಲ್ಫ್ ಸ್ಯಾರಿನೂ ಒಂದಿರಲಿ ಅಂತ ನಿಮಗೆ ತೋರಿಸ್ತಾ ಇರೋದು. ಇದನ್ನು ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾವ ರೀತಿ ಬ್ಲೌಸಿಗೆ ಬೇಕಾದ್ರೆ ಮ್ಯಾಚ್ ಮಾಡ್ಬೋದು, ಅಥವಾ ಇದೇ ಬ್ಲೌಸಿಗೆ ಹಾಕೊಂಡ್ರು ಸಹಿತ ತುಂಬ ಚೆನ್ನಾಗಿ ಅನಿಸುತ್ತಿದ್ದು. ಆ್ಯಂಡ್ ಇದು ಮಾತ್ರ ತುಂಬಾ ಲಕ್ಷಣವಾಗಿರೋ ಸ್ಯಾರಿ ಅನ್ಬೋದು. ಯಾವಾಗಲೂ ಅಷ್ಟೇ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಸೊ ಅಚ್ಚ ಗ್ರೀನು ಅಂದರೆ ನಮ್ಮ ಒಂದು ಒಳ್ಳೆ ಪಾಚಿ ಗ್ರೀನ್ ಜೊತೆಗೆ ರೆಡ್ ಕಲರ್ದು ಬಾರ್ಡ್ರ್ ಕೊಟ್ಟಿದ್ದಾರೆ ಆ್ಯಂಡ್ ರೆಡ್ ಕಲರ್ದು ಶರ್ಗ್ ಕೊಟ್ಟಿದ್ದಾರೆ. ಸೊ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಈ ಕಾಂಬಿನೇಷನ್ ಸ್ಯಾರಿ. ಅದರಲ್ಲಿ ಟೆಂಪಲಿಗೆ ಉಟ್ಕೊಂಡು ಹೋಗ್ತೀವಿ ಅಥವಾ ಯಾವುದೇ ಸ್ಮಾಲ್ ನಾಮಕರಣ ಏನಕ್ಕಾರ ಅಲ್ಲಿ ಮದುವೆ ಮನೇಲಿ ಹಾಕೊಂಡು ಹೋದರೆ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ. ಲಕ್ಷಣವಾಗಿರೋ ಕಲರ್ ಅಂತ ಹೇಳ್ಬೋದು. ಪಾಪ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ಹೋಗ್ತಾ ಇರಲಿಲ್ಲ, ಆದರೂ ಸಹ ಜಂಪ್ ಮಾಡಿ ಹೋಗೋಣ ಅಂತ ಟ್ರೈ ಮಾಡಿದೆ ನನ್ನ ಹಸ್ಬೆಂಡು. ಸೊ ಫೈನಲಿ ನಾನು ಇಲ್ಕಲಲ್ಲಿ ಯಾವ ಸೀರೆ ತೊಗೊಂಡಿರೋದನ್ನ ತೋರಿಸ್ತಾ ಇರೋದು. ಸೊ ಚೆಕ್ಸಲ್ಲಿ ಗ್ರೀನ್ ಕಲರ್ ಚೆಕ್ಸಿಗೆ ರೆಡ್ ಕಲರ್ ಬಾರ್ಡ್ರು, ಅದು ಜಸ್ಟ್ 600 rupees ರೇಂಜಲ್ಲಿ ಬರುತ್ತೆ. ಆ್ಯಂಡ್ ಇದು 1800 rupeeಸಿಂದು. ನಂತರ ಈ ಒಂದು ಬ್ಲೂ ಇರಲಿಲ್ಲ ಅಂತ ಹೇಳ್ಕೊಂಡು ಒಂಥರ ನೆವಿ ಬ್ಲೂ ವಿತ್ ರೆಡ್ ಕಲರ್ ಬಾರ್ಡ್ರು ಈ ಸ್ಯಾರಿನ ತೊಗೊಂಡಿರೋದು. ಸೊ ಇದನ್ನು ನಾನು ಬರೋ ಆ್ಯನಿವರ್ಸರಿಗೆ ಇದನ್ನು ಉಟ್ಕೋಬೇಕು ಅಂತಿದ್ದೀನಿ ಟೆಂಪಲ್ಗೆ. ಸೊ ಆವಾಗ ತೋರಿಸ್ತೀನಿ ಕಂಪ್ಲೀಟ್ ಸ್ಯಾರಿನ. ಆ್ಯಂಡ್ ಇವೆಲ್ಲ ನಾನು ಇಲ್ಕಲ್ ಸ್ಯಾರಿ ಉಟ್ಕೊಂಡಿರೋಂಥ ಕೆಲವೊಂದು ಸ್ನ್ಯಾಪ್ಸ್ಗಳು. ಸೊ ಅಲ್ಟಿಮೇಟಾಗಿ ಹೇಳಬೇಕು ಅಂದರೆ ಇಲ್ಕಲ್ ಸ್ಯಾರಿಗಳಷ್ಟು ಲಕ್ಷಣ ಬೇರೆ ಯಾವುದೂ ಬರೋಲ್ಲ. ತುಂಬ ಲಕ್ಷಣವಾಗಿ ಕಾಣಿಸ್ತೀವಿ ನಾವು. ಎಕ್ಸ್ಪೆಷಲಿ ಟೆಂಪಲಿಗೆ ಹೋಗ್ತಿದ್ದೀರಾ ಅಂತಂದರೆ, ಯಾವುದಾರ ಸ್ಮಾಲ್ ಚಿಕ್ಕ ಪುಟ್ಟ ಫಂಕ್ಷನಿಗೆ ಹೋಗ್ತಿದ್ರೆ ತುಂಬ ಕಂಫರ್ಟೇಬಲ್ ವೇರು. ಸಮ್ಮರಲ್ಲಂತೂ ಬೆಸ್ಟ್ ಸ್ಯಾರಿ ಅಂತ ಹೇಳ್ಬೋದು ಇದು. ಸೊ ನೀವು ಯಾವುದೇ ಪ್ಯಾಟರ್ನ್ ಉಟ್ಕೊಂಡ್ರೂ ಸಹಿತ ಆ ಬಾರ್ಡರೇ ಲಕ್ಷಣ. ನೀವು ನೋಡ್ತಿರ್ಬೋದು ಎಲ್ಲ ಸ್ಯಾರಿಯಲ್ಲೂ ಬಾರ್ಡರ್ ಎಷ್ಟು ಚೆಂದ ಕಾಣಿಸ್ತಿದೆ ಅಂತ. ಸೊ ಇದಾಗಿತ್ತು ನನ್ನ ಇಲ್ಕಲ್ ಊರಿಗೆ ಹೋಗಿ ಇಲ್ಕಲ್ ಸೀರೆ ತೊಗೊಂಬಂದಿರೋಂಥ ಒಂದು ವ್ಲಾಗು. ಸೊ ನೆಕ್ಸ್ಟ್ ನೀವು ಏನು ಕಮೆಂಟಲ್ಲಿ ಕೇಳ್ತೀರಾ ಯಾವುದ್ರ ಬಗ್ಗೆ ವ್ಲಾಗ್ ಮಾಡಬೇಕು ಅಂತ, ಅದ್ರ ಬಗ್ಗೆ ಮಾಡ್ತೀನಿ. ಆ್ಯಂಡ್ ಹೀಗೇನೆ ಇಂಟ್ರೆಸ್ಟಿಂಗ್ ಆಗಿರೋವಂಥ ಹೋಮ್ ವ್ಲಾಗ್ಸಿಗೋಸ್ಕರ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.